ಆಕಿಂದು ಯಾವ ಊರು ಅಂಬೋದು ಗೊತ್ತಿಲ್ಲ ನಮಗೆ. ಆದರೆ ಈಗ ಒಂದು 45 ವರ್ಷ ಆಗಿರ್ತದೆ. ನಾವು ಸಣ್ಣವನು 13-10 ವರ್ಷಲಿದ್ದ ನೋಡಿನ ಆಕಿನ. ಅಲ್ಲೇ ಜೀವನ ಮಾಡ್ತಿದ್ಲು. ಇಲ್ಲೇ ಒಂದು ಸೈಡು ಇದೇ ರೋಡಿಗೆ ಲೆಫ್ಟ್ ಸೈಡು ಫಸ್ಟ್ ಅಲ್ಲೇ ಜೀವನ. ಅದು ಟಿನ್ನಿದ್ದಿಲ್ಲ, ಟಿನ್ನು ಬೇರೆಯವ್ರದ್ದಿತ್ತು. ಅಲ್ಲೇ ಕೂತ್ಕೊಂಡು ಅಲ್ಲೇ ಕೇಳ್ಕೊಂಡು ಇವ್ರ ಫೋಟೋ ಹೋಗೋವ್ರತಲ್ಲಿ ಅಪ್ಪ ಅಂತ ಕೇಳಿ ಕೈ ಚಾಚಿ ಕೇಳ್ಕೊಂಡು ಅಲ್ಲೇ ಕುಂತ್ಕೊಂಡು ಅಲ್ಲೇ ವಾಸ ಮಾಡ್ತಿದ್ಲು. ಆಮೇಲೆ ನಮ್ಗೆ ಅದು ಜಾಗ ಬೇರೆಯವ್ರದ್ದು ಬಂತು, ಕ್ಲೀನ್ ಮಾಡೋಕ್ಕೆ ಬಂತು, ಅವ್ರನ್ನ ಖಾಲಿ ಮಾಡ್ಬೇಕಲ್ಲ ಅಂಥೇಳಿ ಆಕಿನ ಎಬ್ಬಿಸಿ ಅವೆಲ್ಲ ತೆಗೆದಿಟ್ರೆ ಅವಾಗ ಒಂದು 30-40 ಸಾವಿರ ರೂಪಾಯಿ ಅವಾಗ ಆಗಿತ್ತು. ಬೇರೆಯವರು ಎಲ್ಲ ಇದು ಅವರಲ್ಲಿ ಇಟ್ಟಿದ್ದೀವಿ. ಅವ್ರಿಗೆ ದೆತ್ತಾದರು. ಅವರು ತಗೊಂಡು ಕೇಸಿ ಪಾಪ 15 ಸಾವಿರ ರೂಪಾಯಿಂದ ದೆತ್ತಾಗಿಬಿಟ್ರು ಅವರು. ಆಮೇಲೆ ಮತ್ತೊಂದು ಸೈಡು ಆ ಕಡೆ ಸೈಡಿಗೆ ಇಟ್ಟು ಅದೇ ದುಡ್ಡಿನಾಗ ಅವ್ರಿಗೊಂದು ಟೀನ್ ಸೆಟ್ ಹಾಕಿ ಎಲ್ಲ ಮಾಡಿಕೊಟ್ಟಿವಿ. ಮಾಡಿಕೊಡಿದಾಗ ಅದರಾಗೆ ಎಲ್ಲ ಫುಲ್ಲು ತುಂಬಿತ್ತು ಚೀಲ. ದಿನ ಅವ್ರು ಕೇಳಿದ್ದು ಈ ಪೇಪರ್ನಾಗ ಯಾವ ಪೇಪರ್ ಬಂತು ಆ ಪೇಪರ್ಗೆ ಸಿಕ್ಕಿ ಕಟ್ಟೋದು ಅದ್ರಾಗ ಹಾಕ್ಬಿಡಲ್ಲ. ಒಂದಂದ್ರಾಗೂ ಇಲ್ಲ. ಯಾವುದು ಬಟ್ಟೆದಾಗಲಿ ಸೀರೆಗಾಗಲಿ ಒಂದು ಚೀಲದಾಗಲಿ ಏನು ಬೇಕಾದ್ರೆ ಅದ್ರಾಗ ಇಟ್ಬಿಟ್ಟಳ. ನಾವು ಒಂದಿನ ಏನು ಇಷ್ಟೊಂದು ಇದು ಎಲ್ಲ ಪ್ಯಾಕ್ ಆಗಿಬಿಟ್ಟದ. ಈಗ ಮಕ್ಕಂಬಕ್ಕೆ ಜಾಗ ಇದ್ದಿಲ್ಲ ಪ್ಯಾಕ್ ಮಾಡಿದಾಗ. ನಾವೇನು ಅದೆಲ್ಲ ತೆಗಿಬೇಕು ಬಾಮ್ಮ ಅಂತೇಳಿ ಹೊರಗಡೆ ಕರೆಸಿ ಅವೆಲ್ಲ ತೆಗೆದು ಬಿಚ್ಚ ಕೆಳಗೆ ಹಾಕಿದ್ರೆ ಎಲ್ಲ ದುಡ್ಡು ಅವೆಲ್ಲ ತಗೊಂಡು ಒಂದು ಸಲ ಚೀಲಿಗೆ ತುಂಬ್ಕೊಂಡು ಬಂದು ಇಲ್ಲಿ ಗುಡಿಯಲ್ಲಿಗೆ ಬಂದು ಕೇಸಿ ಎಲ್ಲ ಅದನ್ನು ಕುಂಬ್ರಿಸಿ ಎಲ್ಲ ಎಣಿಸಿದರೆ 1,80,000 ರೂಪಾಯಿ ಆಗ್ಯಾವ. ಆದರೆ ಆಕೆಗೆ ಯಾರೂ ಹೋಗಿ ಎಲ್ಲೆಲ್ಲಿ ಮನೇಲಿ ಹೋಗೋದು ಇಲ್ಲ. ಕುಂತಲ್ಲೇ ಗಾಡಿ ಹೋಗೋರು ಅವ್ರನ್ನ ಇವರು ಬರೋದು ಇಷ್ಟೇ ಕೇಳೋದು ಕುಂದ್ರೋದು. ಅವ್ರು ಇದುವರೆಗೆ ನಾನು 40 ವರ್ಷದಿಂದ ನೋಡಕತ್ತೀನಿ. ಇದುವರೆಗೆ ಅವ್ರಿಗೆ ಸೂಜಿ ಇಲ್ಲ, ಏನೂ ಇಲ್ಲ, ಅವ್ರಿಗೆ ರೋಗ ಯಾವುದೂ ಇಲ್ಲ. ಹಂಗೆ ಮತ್ತೆ ಮೈಗೂ ತೊಳ್ಕೋದೇ ಇಲ್ಲ. ಅಲ್ಲೇ ನೀರಿನ ಟ್ಯಾಂಕಿ ಅದ, ಎಲ್ಲ ತೊಳ್ಕೊಮ್ಮ ಚೆನ್ನಾಗಿರಮ್ಮ ಅಂತ ಹೇಳ್ತೀವಿ. ಅದು ಏನು ಸಮಸ್ಯೆ ಇಲ್ಲ. ಆಗ ಮತ್ತೆ ಎಷ್ಟು ದಿನ ನೀರು ತೊಳ್ಕೊಲಾರ್ದು ಸ್ಮೆಲ್ಲೂ ಬರಲ್ಲ. ಈಗ ಹೆಸರೇನು? ರಂಗಮ್ಮ ಆಕಿನ ಹೆಸರು, ರಂಗಮ್ಮ ಅಂತೇಳಿ. ವಯಸ್ಸು ಒಂದು 60 ಇರ್ತದೆ. ವಯಸ್ಸು 60 ಇರ್ತದೆ. ಈಗ ಊರಾಗ ಭಿಕ್ಷಾಟನೆ ಮಾಡ್ತಾರೆ ಸಾಕಷ್ಟು ಜನ ಜಗತ್ತಿನಾಗ. ಈಗ ಬೇರೆ ಬೇರೆ ಕಡೆ ನಾವು ನೋಡ್ತೀವಿ, ಎಲ್ಲಿ ಭಿಕ್ಷಾಟನೆ ಬಂದಿರುವಂಥ ದುಡ್ಡು ಇಲ್ಲೇ ನಮ್ಮ ರಾಯಚೂರಿಗೆ ಹೋದ್ರು ಎಲ್ಲ ಕುಡಿಯೋದು ಹಾಳು ಮಾಡೋದು ಆ ಥರದ್ದು ಮಾಡ್ತಾರೆ. ಇವರು ದೇವಸ್ಥಾನ ಅಭಿವೃದ್ಧಿಗೆ ಅಂತೇಳಿ ಗುಡಿಗೆ ಅಭಿವೃದ್ಧಿಗೆ ಅಂತೇಳಿ 1,80,000 ರೂಪಾಯಿ ಗುಡಿಗೆ ಹಾಕರಪ್ಪ ಅಂತೇಳಿ ಗುಡಿಗೆ ಹಾಕಿವಿ. ಆ ರೊಕ್ಕನ ಹಾಕಿ ಬೇಕಾದರೆ ತಿನ್ಬೋದು ಆ ದುಡ್ಡದಾಗ ದಿನ. ಆದರೆ ಆ ಥರ 1 ರೂಪಾಯಿ ಅಂಗಡಿಗೆ ಹೋಗಿ 1 ರೂಪಾಯಿ ತೊಗೊಂಡು ಬರಲ್ಲಕ್ಕೆ. ಅಲ್ಲೇ ಕುಂತಲ್ಲೇ ಒಂದು 10 ರೂಪಾಯಿ ಯಾರನ್ನು ಕೊಟ್ಟರು ಕೂಡ ಇನ್ನೂ ಪ್ರೀತಿ ಕೂಡ ಯಾರಿಗೆ ಕೆಲಸ ಮಾಡೋದಲ್ಲ ಒಂದು 10 ರೂಪಾಯಿಗೆ ಕೊಡ್ತಾಳೆ ನಾಷ್ಟ ಮಾಡಪ್ಪ ಅಂತೇಳಿ. ಅದು ಕೆಲಸ ಮಾಡೋದು ನೋಡ್ಕೇಸಿ ಅಂತಾಳಕ್ಕೆ. ಹಾಂ. ಈಗ ಗುಡಿಗೆ ಕಲ್ತಿಗೆ ಚೀಲದಾಗ ದುಡ್ಡು ತುಂಬಿದ್ದು ತಂದ್ರಿ. ಆ ಟೈಮಲ್ಲಿ ಯಾರು ಇದ್ರಿ ಊರವ್ರಿಗೆ? ಎಲ್ಲ ಊರ ಸಮಸ್ಯೆ ಇದ್ರಿ. ಎಲ್ಲ ಊರವ್ರು ಇದ್ರಿ. ಇಲ್ಲೇ ಗುಡಿಗೆ ಮಾರಮ್ಮ ಗುಡಿ ದೇವಸ್ಥಾನದಲ್ಲಿ ಎಲ್ಲ ಅದನ್ನ ತುಡಿಸಿ ಎಲ್ಲ ಮಡಿಸಿದ್ವಲ್ಲ, ಹಿಂಗೆ ಚೆನ್ನಾಗಿ ಮಾಡಿಕಿ ಅವೆಲ್ಲ ಇದು ಮಾಡಿಕೊಂಡು ನಾವೆಲ್ಲ ಚಿಲ್ಲರೆಲ್ಲ ಚಿಲ್ಲರಿಗೆ ಅಂಗಡಿಗಳಿಗೆಲ್ಲ ಕೊಟ್ಟು ಆ ರೊಕ್ಕ ಎಲ್ಲ ಜಮಾ ಮಾಡಿದ್ರೆ ಮತ್ತೆ ಹೆಂಗಂತಂದರೆ ಗುಡಿಗೆ ಹಾಕಿಬಿಡ್ರಪ್ಪ ದೇವಸ್ಥಾನಕ್ಕೆ ಅಂತೇಳಿ ಹಾಕಿವಿ. ಈಗ ದೇವಸ್ಥಾನದ ಏನು ಕಾರ್ಯ ನಡೆಯಗಿದೆ ಸರ್? ಈಗ ಮುಗೀತು, ಗುಡಿನೇ ಮುಗೀತು. ಈಗ ಒಂದು 50 ಲಕ್ಷ ಪ್ರಾಫಿಟ್ ಇತ್ತು ಗುಡಿ ಖರ್ಚು. ಈಗೆಲ್ಲ ಊರಿನವ್ರು ಕೂಡ ಹಾಕಿವಿ. ಹಾಕಿಂದು ಕೂಡ ಗುಡಿಗೇನೆ ಹಾಕಿ ರೊಕ್ಕ. ಈ ಕಾಲದಾಗ ಜನಪ್ರತಿನಿಧಿಗಳು MLA MP ಗಳು ಕೊಡೋಲ್ಲ. ಹೌದು, ಲಕ್ಷಾಂತರ ರೂಪಾಯಿ ಕೊಡಲ್ಲ. ನಮ್ಮ ಈಗ ಕೊಟ್ಟೈತಾನೆ ಯಾವ ರೀತಿ ಇದು ಅನ್ಸುತ್ತೆ? ಒಳ್ಳೇದು ನಮ್ಗೆ ಊರಿನ ವ್ಯವಸ್ಥೆ ನಾವೇ ಪರಿಶೀಲನೆ ಆಗ್ಬಿಟ್ಟಿವಿ. ಇಷ್ಟು ರೊಕ್ಕ ಹೆಂಗೆ ಇದಾಯಿತು ಹೆಂಗೆ ಹಾಕಿ ನೋಡಿದ್ರೆ ನಾವು ಕೊಡೋದಕ್ಕೂ ನೋಡ್ತಿದ್ದಿಲ್ಲಲ್ಲ. ಏನೋ ಅವ್ರು ಹೆಂಗೆ ಕೊಟ್ಟು ಹೋಗ್ತಿದ್ರು ಹೆಂಗಿಲ್ಲೋ ಅವ್ರ ಕೈಗೆ ಎಷ್ಟು ಬರುತ್ತೆ ಅಷ್ಟು ಕೊಟ್ಟು ಹೋಗ್ತಿದ್ರು. ಆದರೆ ಅದು ಅವತ್ತು ಮಾತ್ರ ನಮಗೆಲ್ಲ ಗೊತ್ತು, ಇಷ್ಟು ದುಡ್ಡು ಆಗ್ಯಾವ ನೋಡಪ್ಪ ಅಂತ ನಾವೇ ಅವತ್ತು ಪರಿಶೀಲನೆ ಆಗ್ಬಿಟ್ಟಿವಿ. ಈಗ ಶೆಡ್ ಮಾಡಿಕೊಟ್ರಿ ಅಂತೀರಿ ನೀವು? ಯಾರು ದುಡ್ಡನ್ಯಾಗ ಹಾಕಿಬಿಟ್ರಿ? ಹಾಕಿನ ದುಡ್ಡು. ಯಾರು 1 ರೂಪಾಯಿ ಬೇರೆ ಊರವ್ರು ಹಾಕಿಲ್ಲ, ಯಾರು ಸಹಾಯ ಮಾಡಿಲ್ಲ. ನಾವು ಹಾಕಿನ ದುಡ್ಡೇ ಟಿನ್ ಸೆಟ್ ಮಾಡಿಸಿ ಫ್ಯಾನ್ ಹಾಕಿ ಹಾಕಿನ ದುಡ್ಡೇ ಖರ್ಚು, ಯಾರೂ ಕೊಟ್ಟಿಲ್ಲ. ಈಗ ದುಡ್ಡು ಅನ್ಸೋ ಕಾಲಕ್ಕೆ ಒಂದು 20,000 ಎಲ್ಲ ಕೊಡ್ತಾಬಿಟ್ಟಿದ್ವು ಅಂತ. ಕೊಡ್ತದ. ಅವು ಎಲ್ಲ ಮೆತ್ತಗಾಗಿರ್ತವ. ಮಳೆ ಬಂದು ಟಿನ್ನು ಎಲ್ಲೋ ಒಂತಲ್ಲಿ ಸೋರಿ ಹಾಕಿನ ನೀರು ಊಟ ಮಾಡೋಕೆ ಸ್ವಲ್ಪ ಚಲ್ಕೊಂಡು ಅಂಥವೆಲ್ಲ ದುಡ್ಡು 10 ರೂಪಾಯಿ ನೋಟು 50 ರೂಪಾಯಿ ನೋಟು ಎಲ್ಲ ಮೆತ್ತಗಾಗಿ ಇದಾಗಿಬಿಟ್ಟಿದ್ದು. ಒಂದು 15,000ರಿಂದ 18,000 ರೂಪಾಯಿ ಬಿಸಾಕ್ಬಿಟ್ಟವು. ಏನು ಕೆಲಸಕ್ಕೂ ಬರಲ್ಲ ಅವು ರೊಕ್ಕ. ಈಗ ಅಮ್ಮ ಏನು ದುಡ್ಡು ಕೊಟ್ಟರಲ್ರಿ, ಈಗ 1,80,000 ರೂಪಾಯಿ ಕೊಟ್ಟರೆ ಏನು ಹೇಳ್ತೀರಿ ಈಗ ಗ್ರಾಮಸ್ಥರ? ನಾವು ಗುಡಿಗೆ ಒಳ್ಳೇದು ಮಾಡಿ ಕೊಟ್ಟಳಾಕಿ ದೇವ್ರಿದ್ದಂಗೆ ಗ್ರಾಮ ದೇವಿತಂತ ನಾವು ಇದು ಮಾಡಿವಿ ಆಕಿನ. ಇವತ್ತಿಗೆ ನಾವು ನನಗೇನು ಅನ್ಕೊಂಡಿದ್ದಿಲ್ಲ. ಆ ದುಡ್ಡು ನೋಡಿ ನಮಗೆ ಭಾಳ ಖುಷಿ ಆಗಿಬಿಟ್ಟದೆ. ಗುಡಿಗೆ ಕೊಟ್ಟಳ ಆಕಿಂದು. ಇದುವರೆಗೆ ನೀವು ಹೋದ್ರೂ ಕೂಡ ಆಕೆ 2 ಮಾತು 3 ಮಾತೇ ಆಡ್ತಾಳಾಕಿ, ಬೇರೆ ಮಾತಾಡಂಗಿಲ್ಲ ಆಕಿ. ಅಲ್ಲಿ ಹೋದ್ರು ಕೂಡ. ನಿಮ್ಮ ಹೆಸರು? ನಮ್ಮ ಹೆಸರು ಮುದ್ದಪ್ಪ.